ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನ ಎಣ್ಣೆ. ಎಣ್ಣೆ ಬಿಸಿ ಆದ ನಂತರ 1/4 ಕಪ್ ಪೀನಟ್ ನೆಲಕಡಲೆ ಹಾಕೋಣ. ನೆಲಕಡಲೆಯನ್ನು ನಾವು ಲೋ ಫ್ಲೇಮಲ್ಲಿ 3 ರಿಂದ 4 ಮಿನಿಟ್ ಫ್ರೈ ಮಾಡಬೇಕು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಸಾಕು ಫ್ರೈ ಆದು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಪುನಃ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ. ಕ್ರ್ಯಾಕಲ್ ಆಗಲಿ. ಸಾಸಿವೆ ಕ್ರ್ಯಾಕಲ್ ಆದ ನಂತರ 1/4 ಟೀ ಸ್ಪೂನ್ ಉದ್ದಿನ ಬೇಳೆ ಉರದ್ ದಾಲ್ ಹಾಕೊಳ್ಳೋಣ. ಆನಂತರ 2 ಡ್ರೈ ರೆಡ್ ಚಿಲ್ಲಿ ಒಣಮೆಣಸನ್ನು ತುಂಡು ಮಾಡಿ ಹಾಕೊಳ್ಳಿ. 1/4 ಟೀ ಸ್ಪೂನ್ ಹಿಂಗ್, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಹೆಸಪಟ್ಟಿಡ. ಆನಂತರ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 5 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್ ಅದನ್ನು ಕ್ರಶ್ ಮಾಡಿ ಹಾಕೊಳ್ಳಿ. ಆನಂತರ 2 ಹಸಿಮೆಣಸು ಗ್ರೀನ್ ಚಿಲ್ಲಿ. ಇದನ್ನೀಗ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಉದ್ದಿನ ಬೇಳೆ ಕೆಂಪಾಗಬೇಕು. ಬೆಳ್ಳುಳ್ಳಿ ಉದ್ದಿನ ಬೇಳೆ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ. ಸಾಕು ಫ್ರೈ ಆದದ್ದು. ಈಗ ನಾನು ಕ್ಲೀನ್ ಮಾಡಿ ಕಟ್ ಮಾಡಿದ ಬೆಂಡೆಕಾಯಿ ಹಾಕೊಳ್ತೇನೆ. 250 ಗ್ರಾಮ್ ಉಂಟು, 250 ಗ್ರಾಮ್. ಈಗ ನಾನು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಇದನ್ನು ನಾನು 5 ಮಿನಿಟ್ ಫ್ರೈ ಮಾಡ್ತೇನೆ. ಹೈ ಫ್ಲೇಮಲ್ಲೇ ಮಾಡುವ. ಇಲ್ಲಿ 5 ಮಿನಿಟ್ ಒಳ್ಳೆ ರೀತಿ ಬೆಂಡೆ ಫ್ರೈ ಆಗಿದೆ ಹೈ ಫ್ಲೇಮಲ್ಲಿ. ಸಾಕು. ಈಗ ನಾವು ಫ್ಲೇಮನ್ನು ಲೋ ಮಾಡ್ಕೊಳ್ಳುವ. ಲೋ ಫ್ಲೇಮಲ್ಲಿ ಈಗ ನಾವು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ ಹಾಕೋಣ. 1/4 ಟೀ ಸ್ಪೂನ್ ಜೀರಾ ಪೌಡರ್, 1/4 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ. ಆನಂತರ ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು, ಅರ್ಧ ಲೆಮನ್, ಬೆಂಡೆ ಫ್ರೈ ಆದ ನಂತರ 5 ಮಿನಿಟ್ ಆನಂತರ ಸಾಲ್ಟ್ ಉಪ್ಪು ಹಾಕೊಳ್ಳಿ. ಮೊದಲಿಗೆ ಹಾಕೊಳ್ಬೇಡಿ, ನ್ಯೋಳೆ ಆಗ್ತದೆ. ಈಗ ನಾವು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡುವ 1 ಮಿನಿಟ್. ಈಗ ನಾವು ರೋಸ್ಟ್ ಮಾಡಿದ ಪೀನಟ್ ನೆಲಕಡಲೆಯನ್ನು ಹಾಕೊಳ್ಳೋಣ. ಪುನಃ ಇದನ್ನು ಲೋ ಫ್ಲೇಮಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಬಿಂಡಿ ಪೀನಟ್ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.